ನಾನು ಹೇಳ್ತಾರೆ ಇದು ಪಾಕಿಸ್ತಾನದ ಬಜೆಟ್ ಅಂತ, ಮತ್ತೊಂದ್ ಕಡೆ ಬಿಜೆಪಿ ಕೂಡ ಟ್ವೀಟ್ ಮಾಡುತ್ತೆ ಇದು ಹಲಾಲ್ ಬಜೆಟ್ ಅಂತ. ಏನ್ ಹೇಳ್ತೀರಿ ಮೇಡಮ್ ಈ ಒಂದ್ ರೀತಿಯಾದಂತ ಹೇಳಿಕೆಗೆ? ಅವರ ಸಂಕುಚಿತ ಭಾವನೆಯನ್ನ ನಾನು ಅವರ ಸ್ಟೇಟ್ಮೆಂಟ್ಗೆ, ಅವರ ಸಂಕುಚಿತ ಭಾವನೆಗೆ ನಾನು ಖಂಡಿಸ್ತೀನಿ. ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅದನ್ನ ಇನ್ನೊಮ್ಮೆ ಅವರಿಗೆ ಬಾಯ್ಪಾಟ್ ಮಾಡ್ಲಿಕ್ಕೆ ಹೇಳಿ. ಕೊನೆಯ ಪ್ರಶ್ನೆ ಮೇಡಮ್, ತಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಗೃಹಲಕ್ಷ್ಮಿ ಕೂಡ ಕಾಯ್ತಾ ಇದಾರೆ. ಯಜಮಾನಿ ಅಮೌಂಟ್ 2,000 ರೂಪಾಯಿ ಯಾವಾಗ ಆಗುತ್ತೆ ಮೇಡಮ್ ಬಾಕಿ ಹಣ ಅಂತ? ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮೇಡಮ್ ತಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಕೊನೆಯ ಪ್ರಶ್ನೆ ಮೇಡಮ್, ಯಜಮಾನರು ಕೂಡ ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ, ಯಾವಾಗ ಬಾಕಿ ಹಣ ಬಿಡುಗಡೆ ಆಗ್ಬೋದು ಮೇಡಮ್? ಹೆಬ್ಬಾಳ್ಕರ್ ಮೇಡಮ್, NGOದವ್ರು ಮಾಡಿರೋದು ಇದಮ್ಮ, ಸ್ವಲ್ಪ ಇದ್ರ ಅವ್ರು ಬರ್ತಾರೆ ನಿಮಗೆ ಭೇಟಿ ಆಗ್ಲಿಕ್ಕೆ. ಮೇಡಮ್ ಅವರೇ, ಇದು NGO ಅವ್ರು ಮಾಡಿರೋದು, ಇದೆಲ್ಲ ಹೆಣ್ಮಕ್ಳಿಗೆ ಸ್ವಲ್ಪ ನಿಮ್ಮ ಹತ್ರ ಬರ್ತಾರೆ ಭೇಟಿ ಆಗ್ಲಿಕ್ಕೆ. ಸೋಮವಾರ ಮಂಗಳವಾರ ಸೋಮವಾರ ಬರ್ಲಿಕ್ಕೆ, ಸೋಮವಾರ ಬರ್ಲಿಕ್ಕೆ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಬಿಜೆಪಿ ಇದರಲ್ಲೂ ಕೂಡ ರಾಜಕಾರಣ ಮಾಡ್ತಾ ಇದೆ. ಬಜೆಟ್ ಕೂಡ ಜನಪರವಾದಂತಹ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರೆ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.